ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ. ಸ್ನೇಹಿತರೆ, ನೀವು ಕೇಳಿದಂತಹ ಪ್ರಶ್ನೆ, ಗುರುಗಳೇ ನಂಬಿಕೆ ಮೂಢನಂಬಿಕೆ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ಕೊಡಿ ಅಂತ. ಸ್ನೇಹಿತರೆ, ನಂಬಿಕೆ ಮೂಢನಂಬಿಕೆ ನಿಜವಾಗಲೂ ಅತ್ಯದ್ಭುತವಾದಂತಹ ವಿಷಯ. ಇದು ನಂಬಿಕೆಗಳು ಒಂದು ಕಾಲದಲ್ಲಿ ಮೂಢನಂಬಿಕೆಗಳಾಗಿದ್ದವು. ಅದಾದ ನಂತರ ಯಾರು ವಿದ್ಯಾವಂತರು ಆದರೂ ಶಾಲಾ ಕಾಲೇಜುಗಳಿಗೆ ಹೋದರು, ಒಂದು ಸ್ವಲ್ಪ ವಿಜ್ಞಾನವನ್ನು ಅರ್ಥಕೊಂಡ್ರು, ಆನಂತರ ಇದು ಮೂಢನಂಬಿಕೆ ಅಂತ ಅವ್ರಿಗೆ ಗೊತ್ತಾಯಿತು. ಆದರೂ ಕೆಲವರು ಈಗಲೂ ಮೂಢನಂಬಿಕೆಯಲ್ಲೇ ಇದ್ದಾರೆ. ಯಾಕೆ ಹೀಗೆ ಅಂತಂದರೆ, ಮೊದಲು ನಮ್ಮ ಒಂದು ಹಿರಿಯರು ಪೂರ್ವಜರು ಏನೇನು ಮಾಡಿದ್ರು ಅದನ್ನೆಲ್ಲ ಮಕ್ಕಳಿಗೆ ಹೇಳ್ಕೊಡ್ತಾರೆ, ಮಕ್ಕಳು ಮೊಮ್ಮಕ್ಕಳಿಗೆ ಹೇಳ್ಕೊಡ್ತಾರೆ, ಮೊಮ್ಮಕ್ಕಳು ಮರಿ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಆದ್ದರಿಂದ ಆಚಾರ ಅಂತ ಫಾಲೋ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಆದ್ದರಿಂದ ಈಗಲೂ ಕೂಡ ಅರ್ಧಂಬರ್ಧ ಆ ಕಡೆ ಟೆಕ್ನಾಲಜಿ ಯೂಸ್ ಮಾಡೋವಂಥವ್ರು ಒಂದು ಅರ್ಧ ಜನ, ವಿಜ್ಞಾನವನ್ನು ಯೂಸ್ ಮಾಡೋರು ಒಂದಷ್ಟು ಜನ, ಮತ್ತು ಮೂಢನಂಬಿಕೆಗಳನ್ನು ಆಚರಣೆ ಮಾಡೋರು ಒಂದಷ್ಟು ಜನ. ಕಾರಣ ಏನು? ಮೂಲವಾಗಿ ಎಲ್ಲರಿಗೂ ಇಲ್ಲಿ ಆಚಾರ ಅಂದರೆ ಏನು ಅಂತ ತುಂಬ ಚೆನ್ನಾಗಿ ಗೊತ್ತು. ಅದ್ಭುತವಾಗಿ ಶ್ರದ್ಧೆ ಭಕ್ತಿಯಿಂದ ಮಾಡ್ತಾರೆ. ಆದರೆ ವಿಚಾರ ಗೊತ್ತಿಲ್ಲ. ಯಾರಿಗೆ ವಿಚಾರ ಗೊತ್ತು, ಇದು ಮಾಡಬೇಕಾ ಮಾಡಬಾರ್ದ, ಯಾಕೆ ಮಾಡಬೇಕು, ಇದು ಮಾಡೋದ್ರಿಂದ ಏನಾಗುತ್ತೆ ಅಂತ ಏನಾದರೂ ವಿಚಾರ ತಿಳ್ಕೊಂಡಿದ್ರೆ ಖಂಡಿತವಾಗ್ಲೂ ಅಂಥವರು ಅದರ ಉಪಯುಕ್ತತೆ ಇದ್ದರೆ ಮಾತ್ರ ಮಾಡ್ತಾರೆ, ಇಲ್ಲ ಅಂದರೆ ಮಾಡೋದಕ್ಕೆ ಹೋಗೋದಿಲ್ಲ. ಯಾವಾಗ ಮಾಡಲಿಲ್ಲ ಅಂತಾರೆ ಹಿರಿಯರು, ಮನೇಲಿರೋವಂಥವ್ರು ಅವ್ರಿಗೆ ಪನಿಷ್ಮೆಂಟ್ ಕೊಡ್ತಾರೆ, ಅಥವಾ ಬೈತಾರೆ, ಅಥವಾ ಅವ್ರಿಗೆ ಏನೋ ಒಂದು ಮನಸ್ತಾಪಗಳನ್ನು ಉಂಟು ಮಾಡ್ಕೊಳ್ತಾರೆ. ಯಾಕೆ ಈ ರೀತಿ ಅಂತಂದರೆ, ನಾವು ಮಾಡ್ಕೊಂಡು ಬಂದಿದ್ದೀರಿ, ನೀನು ಅದನ್ನು ಮಾಡು ಅಂತ. ಯಾಕೆ ಮಾಡಬೇಕು ಗೊತ್ತಿಲ್ಲ, ಅದಕ್ಕೆ ಕಾರಣ ಕೇಳ್ತಾವನು, ಯಾಕೆ ಮಾಡ್ಬೇಕು ಹೇಳಿ ಅಂತ. ಉದಾಹರಣೆಗೆ ಶುಕ್ರವಾರ ಮತ್ತು ಮಂಗಳವಾರ ಅಥವಾ ಶನಿವಾರ ಉಗುರು ಕಟ್ ಮಾಡಬಾರ್ದು ಅಂತಾರೆ. ಯಾಕೆ? ದರಿದ್ರ ಅಂತೆ. ದರಿದ್ರ ಅಂತೆ ಅಂತ ಅಮ್ಮನೋ ಅಪ್ಪನೋ ಯಾರೋ ಹಿರಿಯರು ಹೇಳ್ತಾವ್ರೆ, ದರಿದ್ರ ಅಂತೆ ಅಂತ. ಅವ್ರಿಗೆ ಯಾರು ಹೇಳಿದ್ರು ದರಿದ್ರ ಅಂತೆ? ಅವ್ರು ಪ್ರೂವ್ ಮಾಡಿ ತೋರಿಸಿದಾರ? ಇಡೀ ಜಗತ್ತಿನಲ್ಲಿರೋರೆಲ್ಲರೂ ಕೂಡ ಶುಕ್ರವಾರ, ಮಂಗಳವಾರ, ಶನಿವಾರ ಉಗುರು ಕಟ್ ಮಾಡಿದ್ರೆ ದರಿದ್ರ ಬರ್ತದ? ಈಗ ಅಂಬಾನಿ ಕಟ್ ಮಾಡ್ತಾನೆ ಅಂತ ಇಟ್ಕೊಳ್ಳಿ, ದರಿದ್ರ ಬರ್ತದ ಅಂಬಾನಿಗೆ? ಟಾಟಾ ಬಿರ್ಲಾ, ಅಜೀಂ ಪ್ರೇಮ್ಜಿ, ದೊಡ್ಡ ದೊಡ್ಡ ಶ್ರೀಮಂತರು, ನಾರಾಯಣ ಮೂರ್ತಿ ಇವರೆಲ್ಲ ಶುಕ್ರವಾರ ಮಂಗಳವಾರ ಕಟ್ ಮಾಡ್ತಾರೆ. ನಿಜವಾಗ್ಲೂ ಅವ್ರಿಗೆ ದರಿದ್ರ ಬರ್ತದ? ನಾವು ಯಾವಾಗಲೂ ಏನನ್ನ ಸಮಾಜ ಮಾಡ್ತಾ ಇದೆ ಅದನ್ನು ಒಪ್ಕೊಳ್ಬೇಕಾ ಬಿಡಬೇಕಾ, ಇದು ನಂಬಿಕೆನಾ ಮೂಢನಂಬಿಕೆನಾ ಅಂತ ನೋಡಬೇಕಾದ್ರೆ ಸ್ವಲ್ಪ ನಿಮ್ಮ ಯೋಚನೆಗಳನ್ನು ವಿಸ್ತಾರವಾಗಿ ವಿಶಾಲವಾಗಿ ಥಿಂಕ್ ಮಾಡಿದ್ರೆ, ಅದನ್ನು ಹಾರಾಡೋದಕ್ಕೆ ಬಿಟ್ಟರೆ ಖಂಡಿತವಾಗ್ಲೂ ನಿಮಗೆ ಉತ್ತರ ಸಿಗುತ್ತೆ. ನಾನೇ ಉತ್ತರ ಕೊಡಬೇಕು ಅಂತೇನಿಲ್ಲ. ಇಲ್ಲಿ ಎಷ್ಟೊಂದು ವಿಶಾಲವಾಗಿದೆ, ಎಷ್ಟೊಂದು ವಿಚಾರಗಳಿದ್ದಾವೆ, ಎಷ್ಟೊಂದು ವಿಜ್ಞಾನ ಮುಂದುವರೆದಿದೆ, ತಂತ್ರಜ್ಞಾನ ಮುಂದುವರೆದಿದೆ. ಆದರೂ ಕೂಡ ಕೆಲವರು ಇನ್ನೂ ಮೂಢನಂಬಿಕೆಯಲ್ಲಿದ್ದಾರೆ. ಇದರಲ್ಲಿ ವಿಶೇಷತೆ ಏನು ಅಂತಂದರೆ, ಓದಿರೋರು ಕೂಡ ಮೂಢನಂಬಿಕೆಯಲ್ಲಿದ್ದಾರೆ. ಇದು ವಿಶೇಷತೆ. ಏನೋ ಬೆಕ್ಕಡ್ಡ ಬಂತು, ಖಂಡಿತವಾಗ್ಲೂ ಮುಂದೆ ಹೋಗಲ್ಲ. ಏನೋ ದಾರಿಲಿ ಹೋಗ್ಬೇಕಾದ್ರೆ ಹೆಣ ಕಾಣಿಸ್ಬಿಡ್ತು, ಮುಂದೆ ಹೋಗಲ್ಲ. ಒಂದಲ್ಲ ಎರಡಲ್ಲ 108 ಮೂಢನಂಬಿಕೆಗಳು. ಅದನ್ನು ಫಾಲೋ ಮಾಡ್ತಾ 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 ಜೀವನ ಪರ್ಯಂತ ಓದಿರೋರು ಕೂಡ, ಎಲ್ಲರೂ ಅಲ್ಲ, ಕೆಲವರು ಖಂಡಿತವಾಗ್ಲೂ ಈ ರೀತಿ ಮಾಡ್ತಾರೆ. ಅಪಶಕುನ ಅಂತ ಕರೀತಾರೆ. ಅಪಶಕುನ ಅಂತೇಳಿ ಅದರಿಂದ ಕೆಲಸ ಮಾಡದೇನೆ ಬಿಟ್ಟುಬಿಡ್ತಾರೆ. ಇಲ್ಲಿ ಮೂಢನಂಬಿಕೆ ನಂಬಿಕೆ ಅನ್ನೋ ವಿಚಾರ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನೀವು ಬಹಳವಾಗಿ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ನಾನು ಹೇಳುವುದನ್ನು ಗಮನ ಕೊಟ್ಟು ಆಲಿಸಿ ಮನನ ಮಾಡಿ. ಯಾರು ಇಲ್ಲಿ ಮೂಢನಂಬಿಕೆ ಇದೆ ಅವ್ರಿಗೆ ಯಾವುದೋ ಒಂದು ರೀತಿ ಬೆನಿಫಿಟ್ ಆಗ್ತಾ ಇದೆ. ಅಕಸ್ಮಾತ್ ನೀವು ಬಲವಂತವಾಗಿ ಅವ್ರ ತಲೆಯಲ್ಲಿ ವಿಚಾರಗಳನ್ನು ಹಾಕಿ ಇದು ಮೂಢನಂಬಿಕೆ ಬಿಟ್ಬಿಡು ಅಂದರೆ ಅವ್ರಿಗೆ ಯಾವುದೋ ಒಂದು ರೀತಿ ಕಾಯಿಲೆ ಬಂದ್ಬಿಡುತ್ತೆ. ಈಗ ಒಂದು ಉದಾಹರಣೆ, ಏನೋ ಒಂದು ಮೂಢನಂಬಿಕೆ ಮಾಡ್ತಾ ಇದ್ದಾರೆ, ಅದು ನೀವು ವಿಚಾರವಂತರು, ವಿಜ್ಞಾನ ತಿಳಿದಂಥವ್ರು, ಇದನ್ನು ಮಾಡಬೇಡಮ್ಮ, ಅಮ್ಮನೋ ಅಜ್ಜಿನೋ ಅತ್ತೆನೋ ಮಾವನೋ ಯಾರೋ ಒಬ್ರು ಮಾಡ್ತಾ ಇರ್ತಾರೆ. ಮಾಡ್ತಾ ಇರ್ಬೇಕಾದ್ರೆ ನೀವೇನು ಹೇಳ್ತೀರಾ? ಇದನ್ನು ಮಾಡಬೇಡಿ ಅಂತ ಹೇಳ್ತೀರಾ. ಯಾಕೆ ಮಾಡಬಾರ್ದು ಅದನ್ನು? ಅಕಸ್ಮಾತ್ ನೀವೇನಾದರೂ ಅವ್ರು ಮಾಡ್ಸಕ್ಕೆ ಬಿಟ್ಬಿಟ್ರೆ
ಅವರು ಮಾನಸಿಕವಾಗಿ ಕುಗ್ಗೋಗ್ಬಿಡ್ತಾರೆ, ಅಥವಾ ಅದನ್ನು ಮಾಡ್ದೇ ಅವರು ಇರೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಅವ್ರಿಗೊಂಥರ ತೊಳಲಾಟ ಸ್ಟಾರ್ಟ್ ಆಗುತ್ತೆ, ವಿಚಿತ್ರವಾದ ಅನುಭವಗಳಾಗುತ್ತೆ, ಅವರು ಅದನ್ನು ಮಾಡಲೇಬೇಕು. ಈಗ ನಿಮಗೋಸ್ಕರ, ನಿಮ್ಮ ಮೇಲೆ ಪ್ರೀತಿಗೋಸ್ಕರ ಅದನ್ನು ಬಿಟ್ಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ, ಆದರೆ ಅವರು ಆಂತರಿಕವಾಗಿ ಡ್ಯಾಮೇಜ್ ಆಗ್ತಾ ಇರ್ತಾರೆ. ಇದು ನಿಮಗೆ ಗೊತ್ತಾಗೋದಿಲ್ಲ. ಈಗೇನು ಮಾಡಬೇಕು? ಈಗ ಮೂಢನಂಬಿಕೆನ ಮಾಡು ಅಂತ ನೀವು ಹೇಳ್ತೀರಾ, ಅಥವಾ ಮಾಡ್ದೇನೆ ಹಾಗೆ ಇದ್ಬಿಡು ಅಂತ ಹೇಳ್ತೀರಾ? ಸಾಕಷ್ಟು ಜನ ಹಿರಿಯರು ಅವ್ರದ್ದೇನೋ ಪೂಜೆ ಪುನಸ್ಕಾರಗಳು, ಏನೋ ಒಂದು ಮೂಢನಂಬಿಕೆನೇ ಆದರೂ ಕೂಡ ಮಗ ಅವ್ರ ಅಪ್ಪನಿಗೆ ಹೇಳಿ 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 ಅದನ್ನು ಬಿಡಿಸ್ಬಿಟ್ಟ. ಅವರಪ್ಪ ಬಿಡಿಸಿದ ಮೇಲೆ ಸುಮಾರು 1-1.5 ತಿಂಗಳಿದ್ರು, ಆಮೇಲೆ ಸತ್ತೋದ್ರು, ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು. ರೀಸನ್ ಏನು ಅಂದರೆ, ಅವ್ರು ಏನನ್ನೋ ಆಚಾರ ಮಾಡ್ಕೊಂಡು ಬಂದಿರ್ತಾರಲ್ಲ, ಅದು ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಅವ್ರನ್ನ ಮಾಡಕ್ಕೆ ಬಿಟ್ಬಿಡಿ, ಏನೂ ತೊಂದರೆ ಇಲ್ಲ. ಅವ್ರು ಇರೋಷ್ಟು ದಿವಸ ಏನೋ ಮಾಡ್ಕೊಂಡಿರಲಿ, ಆದರೆ ಅವ್ರು ಮಾಡ್ತಾ ಇರೋ ಮೂಢನಂಬಿಕೆಗಳಿಂದ ನಿಮ್ಮ ಕುಟುಂಬಕ್ಕೆ ನಷ್ಟ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ, ಅಥವಾ ಸಮಾಜಕ್ಕೆ ಅದರಿಂದ ತೊಂದರೆ ಆಗ್ತಾ ಇದೆ, ಅಂಥವನ್ನು ಬೇಕಾದರೆ ಎಲ್ಲರೂ ಸೇರಿ ತಡೆಗಟ್ಟಬಹುದು. ಯಾಕೆ ಅಂದರೆ, ಇಲ್ಲಿ ಒಬ್ಬ ಸಾಯ್ತಾ ಇದ್ದಾನೆ, 4-5 ಜನಕ್ಕೋಸ್ಕರ ಅಂದರೆ ಖಂಡಿತವಾಗ್ಲೂ ಏನು ತೊಂದರೆ ಇಲ್ಲ, ಅದು ತ್ಯಾಗ ಮಾಡ್ದಂಗೆ. ಅದೇ ಒಬ್ಬನಿಗೋಸ್ಕರ 10-15 ಜನ ಸಾಯ್ತಾವ್ರೆ, ಇದು ತ್ಯಾಗ ಅಲ್ಲ, ಇದು ಬಲಿ ಕೊಡೋದು ಅಂತಾರೆ. ಆದ್ದರಿಂದ ಅಂಥ ವ್ಯಕ್ತಿಗಳನ್ನು ಬೇಕಾದರೆ ಮೂಢನಂಬಿಕೆ ಇಟ್ಕೊಂಡಿರೋರನ್ನು ನೀವು ಬದಲಾಯಿಸಬಹುದೇ ಹೊರತು ಖಂಡಿತವಾಗ್ಲೂ ಅದರಿಂದ ಯಾರಿಗೂ ತೊಂದರೆ ಇಲ್ಲ, ಅವ್ರು ಆರಾಮಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ ಅಂದರೆ ಇರಲಿ ಬಿಡಿ. ಅಕಸ್ಮಾತ್ ನಿಜವಾಗ್ಲೂ ನಿಮಗೆ ಆ ರೀತಿ ಕಾಳಜಿ ಇದ್ದರೆ, ಅವ್ರು ಮೂಢನಂಬಿಕೆ ಮಾಡ್ತಾ ಇದ್ದಾರೆ ಅಂತ, ಅವರ ತಲೆಯನ್ನು ಬದಲಾಯಿಸಿ. ಇದು ಮಾಡೋದಕ್ಕಿಂತನೂ ಇನ್ನೂ ಅತ್ಯದ್ಭುತವಾದ ಫಲಿತಾಂಶ ಬೇರೆ ನೀವು ಹೇಳೋ ರೀತಿಯಲ್ಲಿ ಅವ್ರಿಗೆ ಮಾಡೋದ್ರಿಂದ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅವ್ರು ಬಿಟ್ಬಿಡ್ತಾರೆ. ಹೇಳೋದಕ್ಕೆ ನಿಮ್ಮ ಹತ್ರ ಎಷ್ಟು ಜ್ಞಾನ ಇದೆ, ಎಷ್ಟು ಶಕ್ತಿ ಇದೆ. ಇಲ್ಲಿ ಸಾಕಷ್ಟು ಜನ ಬರ್ತಾರೆ ಈ ರೀತಿ, ಈ ದೇವ್ರ ಪೂಜೆ ಮಾಡ್ತಾರೆ, ಇದೆಲ್ಲ ಮಾಡಬೇಕಾ ಬೇಡವಾ, ಸುಮ್ಮನೆ ಹೂವು ವೇಸ್ಟು, ಗಂಧದ ಕಡ್ಡಿ ವೇಸ್ಟು, ಕರ್ಪೂರ ವೇಸ್ಟು ಅಂತಾರೆ. ಅಂದರೆ ಅದು ಮೂಢನಂಬಿಕೆ ಅಲ್ಲ, ಅದು ಆಚಾರ. ಅವ್ರು ಏನೋ ಸಂಪ್ರದಾಯ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಆದರೆ ಈತನಿಗದು ವೇಸ್ಟ್ ಅನ್ನಿಸ್ತಾ ಇದೆ. ಈಗ ಅದನ್ನು ನಿಲ್ಸಕ್ಕೆ ಹೇಳಿ ನೋಡೋಣ, ಹೆಂಡತಿಗೋ ಅಮ್ಮನಿಗೋ ಯಾರಿಗಾದ್ರು. ಈತ ತಿಳಿದವನು ಯಾಕೆ ಅವ್ರನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ? ಅಕಸ್ಮಾತ್ ಇದನ್ನು ಮಾಡಲಿಲ್ಲ ಅಂದರೆ ಮನೆಯಲ್ಲಿ ಅಲ್ಲೋಲ ಕಲ್ಲೋಲ ಆಗ್ಬಿಡ್ತದೆ, ನೆಮ್ಮದಿ ಅನ್ನೋದೇ ಇರಲ್ಲ. ಇಲ್ಲಿಂದ ಬರುತ್ತೆ ನೆಮ್ಮದಿ? ನೀವು ಯಾವುದನ್ನು ಮಾಡ್ತಾ ಇದ್ದೀರೋ ಅದರ ವಿರುದ್ಧವಾಗಿ ಏನಾದರೂ ನೀವು ಮಾಡಿದ್ರೆ, ನೀವು ಮಾಡ್ತಾ ಇರೋದನ್ನು ವಿರುದ್ಧ ಅಂತ ಅವ್ರು ಹೇಳ್ತಾರೆ. ಆಗ ನೀವೇನು ಮಾಡ್ತೀರಾ? ಅವ್ರು ಮಾಡ್ತಾ ಇರೋದು ತಪ್ಪೇ, ಆದರೆ ನೀವು ಮಾಡ್ತಾ ಇರೋದು ಸರಿ ಇದೆ. ಆದರೆ ಅವರು ಅದನ್ನು ವಿರುದ್ಧ ಅಂತಾರೆ, ಬಿಟ್ಬಿಡು ಅಂತಾರೆ. ನೀವು ಬಿಟ್ಬಿಡಕ್ಕೆ ರೆಡಿ ಇದ್ದೀರಾ? ಅಂದರೆ ಅವ್ರ ಬುಡಕ್ಕೆ ನೀವು ಹೋದಾಗ ನಿಮ್ಮ ಬುಡಕ್ಕೆ ಅವ್ರು ತಗೊಂಬರ್ತಾರೆ. ಆಗ ಏನು ಮಾಡ್ತೀರಾ ನೀವು? ಯಾರು ಮೂಢನಂಬಿಕೆ ಇದು ಅಂತ ಹೇಳ್ತಾ ಇದ್ರಲ್ಲ, ನೋಡಿ, ನಿಮ್ಗೆಲ್ಲರಿಗೂ ಒಂದು ಅದ್ಭುತವಾದ ರಹಸ್ಯ ಹೇಳ್ಕೊಡ್ತೀನಿ. ಇದು ತಪ್ಪು ಅಂತ ಏನಾದರೂ ಬೆರಳು ತೋರಿಸಿದ್ರೆ, ವಾಟ್ ಈಸ್ ರೈಟ್ ಅನ್ನೋದು ನಿಮ್ಮ ಹತ್ರ ಆನ್ಸರ್ ಇರಬೇಕು. ಆನ್ಸರ್ ಇದ್ದಾಗ ಮಾತ್ರ ಖಂಡಿತವಾಗಲೂ ಇದು ತಪ್ಪು ಅಂತ ನೀವು ಹೇಳೋದಕ್ಕೆ ಅಧಿಕಾರ ಇದೆ. ಅದು ಬಿಟ್ಟು ನಿಮ್ಮ ಹತ್ರ ಆನ್ಸರ್ ಇಲ್ಲ, ಇದನ್ನು ತಪ್ಪು ತಪ್ಪು ಬಿಟ್ಬಿಡಿ ಅಂದರೆ ಯಾರೂ ಬಿಡೋದಕ್ಕೆ ರೆಡಿ ಇರೋದಿಲ್ಲ. ಆದ್ದರಿಂದ ನೀವು ಇದನ್ನು ಥಿಂಕ್ ಮಾಡಿ, ಮೂಢನಂಬಿಕೆಗಳನ್ನು ಹೇಗೆ ಹೋಗಲಾಡಿಸೋದು, ಮೂಢನಂಬಿಕೆ ಮಾಡೋ ಅಂಥವ್ರಿಗೆ ಹೇಗೆ ಹೇಳೋದು, ಖಂಡಿತವಾಗ್ಲೂ ಅವ್ರಿಗೆ ಹೇಳೋಕ್ಕಾಗೋದಿಲ್ಲ. ಮನಸ್ಥಿತಿ ಪರಿಸ್ಥಿತಿ ಅವ್ರಿಗೆ ಒದಗಿ ಬಂದಾಗ, ಅಥವಾ ಅವರು ಆಂತರಿಕವಾಗಿ ನಾನು ಮಾಡ್ತಾ ಇರೋದು ಈ ರೀತಿ ತಪ್ಪು ಅಂತ ಅನ್ನಿಸ್ದಾಗ ಬಿಟ್ಬಿಡ್ತಾರೆ. ಎಷ್ಟೋ ಜನ ನೋಡಿರ್ತೀರ, ಏನನ್ನೋ ಫಾಲೋ ಮಾಡ್ತಾ ಇರ್ತಾರೆ, ಅದು ಯಾವುದೋ ಸಾಂದರ್ಭಿಕವಾಗಿ ಅವ್ರಿಗೆ ಅದರಿಂದ ನೋವಾದಾಗ, ದುಃಖ ಆದಾಗ, ಅಥವಾ ಅದರಿಂದ ನಷ್ಟ ಆದಾಗ ಬಿಟ್ಬಿಡ್ತಾರೆ ಅದನ್ನು. ಅಲ್ಲಿವರೆಗೂ ನೀವು ತಾಳ್ಮೆಯಿಂದ ಕಾಯಬೇಕು. ಸ್ನೇಹಿತರೆ, ಇಲ್ಲಿ ಎರಡೂ ರೀತಿಗಳಲ್ಲೂ ಪ್ಲಸ್ಸು ಮೈನಸ್ ಇದ್ದಾವೆ. ಮೂಢನಂಬಿಕೆಯಲ್ಲಿರೋರು ಕೂಡ ಅತ್ಯದ್ಭುತವಾಗಿ ಆರೋಗ್ಯವನ್ನು ಕಾಪಾಡ್ಕೊಂಡಿರೋರಿದ್ದಾರೆ, ಮೂಢನಂಬಿಕೆಯಿಂದ ಆರೋಗ್ಯವನ್ನು ಹಾಳು ಮಾಡ್ಕೊಂಡಿದ್ದಾರೆ. ಮೂಢನಂಬಿಕೆಗಳನ್ನು ಬಿಟ್ಟು ಅತ್ಯದ್ಭುತವಾಗಿ ಬದುಕ್ತೋರಿದ್ದಾರೆ, ಮೂಢನಂಬಿಕೆಗಳನ್ನು ಬಿಟ್ಟು ಅತ್ಯದ್ಭುತವಾಗಿ ಹಾಳಾದವರು ಇದ್ದಾರೆ. ಇದು ಎರಡೂ ರೀತಿಯಲ್ಲೂ ಪ್ಲಸ್ಸು ಮೈನಸ್ ಇದೆ. ಆದರೆ ಇದು ನಾನು ಆ ವಿಷಯದ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಯಾರಿಗೆ ಮೂಢನಂಬಿಕೆ ಇದೆಯೋ ಅವ್ರಿಗಿದು ಮೂಢನಂಬಿಕೆ ಅಂತ ಅನ್ನಿಸ್ಬೇಕು. ಆ ರೀತಿ ನೀವು ನಿಮ್ಮ ಹತ್ರ ಜ್ಞಾನ, ಮಾತುಗಳು, ಅವ್ರನ್ನ ಕನ್ವಿನ್ಸ್ ಮಾಡುವಂತಹ ಕೆಪಾಸಿಟಿ ನಿಮಗಿದ್ರೆ ಆಗ ಅದು ಉಪಯೋಗ ಬರ್ತದೆ. ಇಲ್ಲ ಅಂದರೆ ಖಂಡಿತವಾಗಿ ಉಪಯೋಗ ಬರಲ್ಲ. ಇದನ್ನು ನೀವು ಚೆನ್ನಾಗಿ ತಿಳ್ಕೊಳ್ಳಿ.
ಮೊದಲು ಮೂಢನಂಬಿಕೆ ಅಂತ ಹೇಳಿದಿರ ಅಷ್ಟೇ, ಯಾವುದನ್ನ ಮೂಢನಂಬಿಕೆ ಅಂತ ಒಂದು 4-5 ಎಕ್ಸಾಂಪಲ್ ಕಳಿಸಿ, ಡೆಫಿನೆಟ್ಲಿ ಅದಕ್ಕೂ ಕೂಡ ನಿಮಗೆ ಬಿಡಿಸಿ ಹೇಳ್ತೀನಿ. ಆದರೆ ಇಲ್ಲಿ ಮೂಢನಂಬಿಕೆಗಳು ಕೂಡ ದೊಡ್ಡ ದೊಡ್ಡ ಕಾಯಿಲೆಗಳನ್ನು ವಾಸಿ ಮಾಡೋರು. ನಾನು ಸಾವಿರಾರು ಎಕ್ಸಾಂಪಲ್ಗಳನ್ನು ಕೊಡ್ತೀನಿ, ಸಾಕಷ್ಟು ಎಕ್ಸಾಂಪಲ್ಗಳನ್ನು ಕೊಡ್ತೀನಿ. ಅದು ಚಿಟಕಿಲಿ ವಾಸಿ ಆಗುವಂಥದ್ದು. ಅವನು ಎಲ್ಲವೂ ಗೊತ್ತಿದೆ, ಒಬ್ಬನಿಗೆ ಮನೋರೋಗ ಇದೆ, ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಏನನ್ನೇ ತೋರಿಸಿದ್ರೆ ಡಾಕ್ಟ್ರಿಗಿಂತನೂ ಅಧಿಕವಾಗಿ ತಿಳ್ಕೊಂಬಿಟ್ಟವನು, ಹೆಚ್ಚಾಗಿ ತಿಳ್ಕೊಂಬಿಟ್ಟವನು. ಇದು ನೀವು ತಲೆನೋವು ಕೊಟ್ಟಿದ್ದೀರ, ನಾನು ತಲೆನೋವಿಲ್ಲ, ನನಗೆ ಹೊಟ್ಟೆ ನೋವಿದೆ, ಇದು ರಾಂಗ್, ಇದು ನೀವು ಕೊಟ್ಟಿರೋದು. ಡಾಕ್ಟ್ರಿಗೆ ಟೀಚ್ ಮಾಡ್ತಾವನೆ. ಕೊನೆಗೆ ಇಲ್ಲಪ್ಪ ನಿನ್ನ ತಲೆ ಸರಿ ಇಲ್ಲ, ಅದಕ್ಕೋಸ್ಕರ ಇದು ಕೊಟ್ಟಿರೋದು, ಇದು ನುಂಗಯ್ಯ, ಇಲ್ಲ ರಾಂಗ್, ನೀವು ಸ್ಕ್ಯಾನಿಂಗ್ ಮಾಡಿ. ಸ್ಕ್ಯಾನಿಂಗ್ ಏನಕ್ಕೆ ಮಾಡಿಸ್ಬೇಕು? ನನಗೆ ಸ್ಕ್ಯಾನಿಂಗ್ ಎಲ್ಲ ಕರೆಕ್ಟಾಗೇ ಇದೆ ನನ್ನ ಬಾಡಿಲಿ, ಸ್ಕ್ಯಾನ್ ಏನಕ್ಕೆ ಮಾಡಿಸ್ಬೇಕು? ನೀವು ಏನಕ್ಕೋ ಏನನ್ನೋ ಮಾಡ್ತಾ ಇದ್ದೀರಾ ಅಂತ ಡಾಕ್ಟ್ರಿಗೆ ಟೀಚ್ ಮಾಡ್ತಾವನೆ. ಯಾಕೆಂದರೆ ಅತೀ ಬುದ್ಧಿವಂತರು, MBBS ಓದಿಲ್ಲ, MD ಓದಿಲ್ಲ, ಆದರೆ ಅದಕ್ಕಿಂತ ಹೆಚ್ಚಾಗಿ ತಿಳ್ಕೊಂಬಿಟ್ಟವನು. ಅವ್ರು ಇವನನ್ನು ಫೂಲ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಆ ಮಟ್ಟದಲ್ಲಿ ನಾಲೆಡ್ಜ್ ಇದೆ ಅವನಿಗೆ. ಅವನಿಗೆ ನೀವು ಏನೇ ಕೊಟ್ಟರು ಖಂಡಿತವಾಗ್ಲೂ ಅದು ವರ್ಕ್ ಆಗ್ತಾ ಇದೆ. ಅವನಿಗೆ ವಾಸಿ ಮಾಡೋದಕ್ಕೆ ನನ್ನ ಹತ್ರ ಔಷಧಿಗಳಿದ್ದಾವೆ. ಅವನು ಹೇಳ್ತಾನೆ ಇದೆಲ್ಲ ಬೂಟಾಟಿಕೆ, ಬುಡ್ಬುಡಿಕೆ, ಇವೆಲ್ಲ ನಂಬುವಂಥದ್ದಲ್ಲ, ಇದರಿಂದ ನನಗೆ ವಾಸಿ ಆಗಲ್ಲ ಅಂತ. ಮತ್ತೆ ಅವನ ಕಾಯಿಲೆ ವಾಸಿ ಮಾಡೋದು ಹೀಗೆ. ಆ ಸೂತ್ರಗಳು ನನ್ನ ಹತ್ರ ಇದೆ. ಬಟ್ ಅವನು ಅದನ್ನು ಮೂಢನಂಬಿಕೆ ಅಂತಾನೆ. ಇದೆಲ್ಲ ಮೂಢನಂಬಿಕೆ, ಖಂಡಿತವಾಗ್ಲೂ ಮಾಡಂಗಿಲ್ಲ. ಮೂಢನಂಬಿಕೆನೋ ನಂಬಿಕೆನೋ ನಿನ್ನ ಕಾಯಿಲೆಯನ್ನು ವಾಸಿ ಮಾಡ್ತೀನಿ ನಾನು, ಗ್ಯಾರಂಟಿ. ನಾನು ಹೇಳಿದ್ದು ಮಾಡು, ಇಲ್ಲ ಮಾಡಲ್ಲ. ನೀವು ಹೇಳಿದ್ದು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಫಸ್ಟ್ ಆಫ್ ಆಲ್ ಅದು ಪ್ರೊಸೆಸ್ ಅಲ್ವೇ ಅಲ್ಲ, ಪ್ರೊಸೀಜರ್ ಅಲ್ವೇ ಅಲ್ಲ. ನೀವು ನನ್ನನ್ನು ಯಾಮಾರಿಸ್ತಾ ಇದ್ದೀರಾ. ಸರಿ ಕಣೆಯ, ಇಲ್ಲಿ ನಿನಗೆ ಇಷ್ಟೆಲ್ಲ ಗೊತ್ತಿದೆಯಲ್ಲ, ವೆರಿ ಸಿಂಪಲಾಗಿ ಹೇಳ್ತೀನಿ. ನಿನಗೆ ಪ್ಲೆಸಿಬೋ ಎಫೆಕ್ಟ್ ಅಂತ ಕೇಳಿದೆ, ಗೊತ್ತು. ಈಗ ನೀವು ಅದನ್ನೇ ಮಾಡ್ತಾ ಇದ್ದೀರಾ, ಅದನ್ನು ನುಂಗಿದ್ರೆ ಪ್ಲೆಸಿಬೋ ಎಫೆಕ್ಟ್ ಆಗುತ್ತೆ ಅಂತ. ನಿನಗೆ ಗೊತ್ತಿದ ಮೇಲೆ ಅದನ್ನು ಒಪ್ಪಗೋ. ನಾನು ಒಪ್ಪಗೋ ಅಂತಾರದು ನನಗೋಸ್ಕರ ಅಲ್ಲ, ನನ್ನ ಸಾರ್ಥಕತೆಗೋಸ್ಕರ ಅಲ್ಲ, ನಿನ್ನ ಕಾಯಿಲೆ ವಾಸಿ ಆಗೋದಕ್ಕೆ ಒಪ್ಪಗೋ. ಇಲ್ಲ, ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಪಾಪ ಹೀಗೆ ವಾದ ಮಾಡಿ 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 ಒಂದು ದಿವಸ ಊಟ ಮಾಡ್ದೇನೆ ಹಾಗೆ ಹಸುವಿನಿಂದನೇ ಸತ್ತೋದ. ಬಹಳ ಸಣ್ಣಕ್ಕಿದ್ದ, 70 kg ಇದ್ದು 60 ಆದ, 50 ಆದ, 42 kg ಆದ, 41 kg 40 kg ಆಸುಪಾಸು ಬಂದ, ಸತ್ತೋದ. ಯಾಕೆಂದರೆ ಅತಿ ಬುದ್ಧಿವಂತ, ಏನೂ ನಂಬಲ್ಲ. ಅಮೃತನೇ ತಗೊಂಬಂದು ಅವನು ಕೊಟ್ಟರು ಕೂಡ ಇದು ಅಮೃತ ಅಲ್ಲ. ಹೆಂಗೆ ಗೊತ್ತಾಗುತ್ತೆ ಇದು ಅಮೃತ ಅಂತ? ಫಸ್ಟು ಪ್ರಾಣಿ ಪಕ್ಷಿಗಳಿಗೆಲ್ಲ ಹಾಕಿ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಅದು ಬದುಕಿದ್ರೆ ಆಮೇಲೆ ಓಕೆ ಇರಬಹುದೇನೋ ಇದು ಅಂತ ತಿರ್ಗಾ ಲ್ಯಾಬಿಗೆ ತಗೊಂಡೋಗಿ ಟೆಸ್ಟ್ ಮಾಡಿಸಿ ಕುಡಿಯುವಂತಹ ಜನಗಳು. ಇಂಥವ್ರಿಗೆ ನಂಬಿಕೆ ಇದ್ದು ಏನು ಪ್ರಯೋಜನ? ಈಗ ನೀವು ಮೂಢನಂಬಿಕೆಗಳು ಅಂತ ಹೇಳಿದ್ರಲ್ಲ, ಅದರ ವಿರುದ್ಧವಾಗಿ ನಾನು ಹೇಳ್ತಾ ಇದ್ದೀನಿ. ಈತ ಅತಿ ಬುದ್ಧಿವಂತ, ಇವನಿಗೆ ಯಾರು ಬುದ್ಧಿ ಹೇಳ್ತಾರೆ? ಸ್ನೇಹಿತರೆ, ದಯಮಾಡಿ ನಂಬಿಕೆ ಮೂಢನಂಬಿಕೆ ಅನ್ನೋದಕ್ಕಿಂತ ಮೂಲವಾಗಿ ಯಾರು ಇದನ್ನು ನಂಬಿರ್ತಾರೆ, ಯಾರು ಇದನ್ನು ನಂಬಿಲ್ಲ, ಯಾರು ಮೂಢನಂಬಿಕೆ ಮಾಡ್ತಾ ಇರ್ತಾರೆ, ನೀವು ಅವರ ಮನಸ್ಥಿತಿಯನ್ನು ಗ್ರಹಿಸಿ ಅವ್ರಿಗೆ ನೀವು ಹೇಳೋದು ಅರ್ಥ ಆಗುತ್ತಾ ಇಲ್ವಾ ಅದನ್ನು ತಿಳ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಕನ್ವಿನ್ಸ್ ಮಾಡೋಷ್ಟು ಪ್ರಜ್ಞೆ ಜ್ಞಾನ ನಿಮ್ಮಲ್ಲಿದೆಯಾ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಬೆರಳು ತೋರಿಸ್ಬೇಡಿ, ಬೆರಳು ಮುರಿದಾಕ್ಬಿಡ್ತಾರೆ. ಸಾಕಷ್ಟು ಜನ ಇಲ್ಲ ಹಂಗೆ ಆಗೋದು. ಅಥವಾ ಸ್ನೇಹ ಸಂಬಂಧಗಳು ಅಲ್ಲಿಗೆ ಮುಕ್ತಾಯ ಆಗ್ಬಿಡುತ್ತೆ. ನೀವು ಅವರೊಂದಿಗೆ ಯಾವುದೇ ರೀತಿ ಒಡನಾಟದಲ್ಲಿರೋಕ್ಕಾಗೋದು. ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿದ್ರೂ ನೇರವಾಗಿ ಬಂದು ಭೇಟಿ ಮಾಡಿ. ಖಂಡಿತವಾಗ್ಲೂ ಈ ರೀತಿ ಮನೋರೋಗಕ್ಕೆ ಮದ್ದಿಲ್ಲ ಅಂತಾರೆ, ಆದರೂ ಕೂಡ ಕೆಲವೊಂದು ಯಂತ್ರ ಮಂತ್ರ ತಂತ್ರದಿಂದ ಖಂಡಿತವಾಗ್ಲೂ, ಯಂತ್ರ ಮಂತ್ರ ತಂತ್ರ ಅಂದರೆ ಯುಕ್ತಿ, ಇದನ್ನು ಸಹಜವಾಗಿ ನೈಜವಾಗಿ ನೇರವಾಗಿ ಮಾಡೋಕ್ಕಾಗದೇ ಇರೋಂಥದ್ದನ್ನು ಇಂಡೈರೆಕ್ಟಲ್ಲಿ ಕೆಲವೊಂದು ಕ್ರಿಯೆಗಳು ಮಾಡೋ ಮೂಲಕ ಇಂಥವಕ್ಕೂ ವಾಸಿ ಮಾಡ್ಬೋದು. ಅದು ಏನು ಎತ್ತ ಅನ್ನೋದನ್ನು ನೀವು ನೇರವಾಗಿ ಬಂದಾಗ ತಿಳಿಸ್ತೀನಿ. ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ, ತೊಂದರೆಗಳಿರಲಿ, ಕಷ್ಟಗಳಿರಲಿ, ಕುಂದುಕೊರತೆಗಳು, ಅಡೆತಡೆಗಳಿರಲಿ, ಅನಾರೋಗ್ಯ ದೈಹಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿ, ಸೂಕ್ಷ್ಮವಾಗಿರಲಿ, ಸ್ಥೂಲವಾಗಿರಲಿ, ಎಲ್ಲ ರೀತಿ ಸಮಸ್ಯೆಗಳಿಗೆ ನಮ್ಮ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಪರಿಹಾರ ಸಿಗುತ್ತೆ. ನೇರವಾಗಿ ಬಂದು ಭೇಟಿ ಮಾಡಿ. ಪರಿಹಾರದ ಜೊತೆಗೆ ನಿಮಗೆ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನವು ಇಲ್ಲಿ ಸಿಗುತ್ತೆ. ನಿಮ್ಮ ಯಶಸ್ಸು, ಕೀರ್ತಿ, ಗುರಿ ಸಾಧನೆಗೆ ಹಂತ ಹಂತವಾಗಿ ಏನೇನು ನಿಮಗೆ ಮಾರ್ಗದರ್ಶನ ಬೇಕು ಅದೆಲ್ಲವೂ ಕೂಡ ಇಲ್ಲಿ ಸಿಗುತ್ತೆ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜು ಕೂಡ ಕಳಿಸಬಹುದು. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೇ
ಹಂಚಿ. ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ. ಅತ್ಯದ್ಭುತವಾದ ಸತ್ವಭರಿತ ವಿಚಾರಗಳನ್ನು ದಿನನಿತ್ಯ ಸಂಜೆ 7 ಗಂಟೆಗೆ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ಎಲ್ಲದರಲ್ಲೂ ಕೂಡ ನೀವು ನೋಡಬಹುದು. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.